ಜೈಲು ನಿಯಮ ಪಾಲಿಸಿ ಅಂತ ದರ್ಶನ್ಗೆ ಜೈಲರ್ ವಾರ್ನಿಂಗ್. ಜೈಲಧಿಕಾರಿಗಳ ಕ್ಲಾಸ್ ಬಳಿಕ ಮಂಕಾದ ದರ್ಶನ್. ಜೈಲಿನ ಬಳಿ ವಿಶೇಷ ಅಭಿಮಾನಿಯ ಹೈಡ್ರಾಮಾ. ಬಡವರಿಗೆ ಕೆಲಸ ಮಾಡಿದ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಎಂದು ಸಿದ್ದರಾಮಯ್ಯ ವಾಗ್ದಾಳಿ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬಳ್ಳಾರಿ ಜೈಲು ಸಿಬ್ಬಂದಿ ಜೊತೆ ದರ್ಶನ್ ಕಿರಿಕ್ ಮಾಡಿದ್ದಾನೆ. ಹೀಗಾಗಿ ನಟ ಅನ್ನೋದನ್ನ ನೋಡದೆ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡಿದ್ದಾನೆ. ಜೈಲಲ್ಲಿ ಇರುವಷ್ಟು ದಿನ ಇಲ್ಲಿನ ನಿಯಮ ಪಾಲಿಸಿ ಶಿಕ್ಷೆ ಜೊತೆ ನಡವಳಿಕೆ ಸರಿಯಾಗಲು ಜೈಲಿಗೆ ಕಳುಹಿಸುತ್ತಾರೆ. ಆದ್ರೆ ನೀವು ಜೈಲಿನ ಶಿಸ್ತನ್ನ ಉಲ್ಲಂಘಿಸುತ್ತಿದ್ದೀರಿ. ಪದೇ ಪದೇ ಸೌಲಭ್ಯಕ್ಕಾಗಿ ಸಿಬ್ಬಂದಿ ಜೊತೆ ಕಿರಿಕ್ ಮಾಡ್ತಿದ್ದೀರಿ. ಕಾನೂನು ಪ್ರಕಾರ ಏನು ಸಾಧ್ಯ ಅಷ್ಟು ಮಾತ್ರ ಕೊಡ್ತೇವೆ. ಹೆಚ್ಚಿನದು ಬೇಕಿದ್ರೆ ಕೋರ್ಟ್ಗೆ ಅರ್ಜಿ ಹಾಕಿ ಅಂತ ದರ್ಶನ್ಗೆ ಜೈಲರ್ ವಾರ್ನಿಂಗ್ ಮಾಡಿದ್ದಾನೆ. ಬಳ್ಳಾರಿ ಜೈಲಾಧಿಕಾರಿಗಳು ಕ್ಲಾಸ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ದರ್ಶನ್ ಮಂಕಾಗಿದ್ರು. ಸೆಲ್ನಲ್ಲಿ ಕುಳಿತ ಕೊಲೆ ಆರೋಪಿ ದರ್ಶನ್ ಸಿಬ್ಬಂದಿ ಜೊತೆಗೂ ಮಾತನಾಡಲಿಲ್ಲ. ಸೆಲ್ನ ಮೂಲೆಯಲ್ಲಿ ಕೈಕಟ್ಟಿ ಕುಳಿತ ದರ್ಶನ್ ಒಬ್ಬನೇ ಸಿನಿಮಾ ಹಾಡುಗಳನ್ನ ಗುನುಗುತ್ತಿದ್ದ. ದರ್ಶನ್ನ ಈ ಸ್ಥಿತಿ ಕಂಡು ಜೈಲು ಸಿಬ್ಬಂದಿಯೇ ಗಾಬರಿಯಾಗಿದ್ರು. ಬಳ್ಳಾರಿ ಜೈಲಲ್ಲಿ ತನ್ನ ಕೆಲಸ ತಾನೇ ಮಾಡಿಕೊಳ್ತಿದ್ದಾನೆ. ಬಟ್ಟೆ ತಾನೇ ತೊಳೆದುಕೊಳ್ತಿದ್ದು ಸೆಲ್ ಮತ್ತು ಶೌಚಾಲಯವನ್ನ ಪ್ರತಿನಿತ್ಯ ಹೊರಕ್ಕೆ ಹಿಡಿದು ಕ್ಲೀನ್ ಮಾಡ್ತಿದ್ದಾನೆ. ಎರಡು ದಿನಗಳ ಸರ್ಕಾರಿ ರಜೆ ಇರೋದ್ರಿಂದ ಸಮಯ ಕಳೆಯುವುದೇ ದರ್ಶನ್ಗೆ ಟೆನ್ಷನ್ ಆಗಿದೆ. ಕೋರ್ಟ್ ಕಲಾಪ ಇರಲ್ಲ, ಸಂಬಂಧಿಕರ ಭೇಟಿ ಇರಲ್ಲ. ಭಾನುವಾರ ರಜಾ ದಿನ ಹಾಗೂ ಸೋಮವಾರ ಈದ್ ಮಿಲಾದ್ ಇರೋದ್ರಿಂದ 2 ದಿನ ಸರ್ಕಾರಿ ರಜೆ ಇರುತ್ತೆ. ಹೀಗಾಗಿ ಸಂಬಂಧಿಕರ ಭೇಟಿಗೂ ನಿರಾಕರಿಸಿರೋ ದರ್ಶನ್ ಸಮಯ ಕಳೆಯಲು ಬಿಜಿ ಸಾಹಿತ್ಯ ಪುಸ್ತಕಗಳನ್ನ ಕೇಳಿದ್ದಾನೆ ಎನ್ನಲಾಗಿದೆ. ಕೊಲೆ ಪ್ರಕರಣದ ಪದೇ ಪದೇ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗುತ್ತಿರೋದ್ರಿಂದ ದರ್ಶನ್ ಕಂಗಾಲಾಗಿದ್ದಾನೆ. ಹೀಗಾಗಿ ಬೇಲ್ಗೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದು ವಕೀಲರ ಭೇಟಿ ವೇಳೆ 2 ಅರ್ಜಿಗೆ ಸಹಿ ಹಾಕಿದ್ದಾನೆ. ಸೆಪ್ಟೆಂಬರ್ 17ರಂದು ಬೇಲ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲು ಮನವಿ ಮಾಡಲಿದ್ದಾರೆ. ಜೈಲಿನಲ್ಲಿ ತೂಕದ ಲೆಕ್ಕದಲ್ಲಿ ಕೊಡ್ತಿರೋ ಊಟ ಸಾಲುತ್ತಿಲ್ಲ ಅಂತ ವಕೀಲರ ಮುಂದೆ ಅಳಲು ತೋಡಿಕೊಂಡಿರೋ ದರ್ಶನ್ ಮನೆಯೂಟಕ್ಕೂ ಮನವಿ ಮಾಡಿದ್ದಾನೆ. ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ ನೋಡೋಕೆ ವಿಶೇಷ ಅಭಿಮಾನಿಗಳು ಆಗಮಿಸಿದ್ರು. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಗ್ರಾಮದ ರಾಜ ಎಂಬಾತ ಕಣ್ಣು ಕಾಣದಿದ್ರು 22 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಜೈಲಿನ ಬಳಿ ಆಗಮಿಸಿದ್ದ. ದರ್ಶನ್ ಸರ್ ಬನ್ನಿ ನೋಡ್ಬೇಕು ಅಂತ ಕೂಗುತ್ತಿದ್ದ. ದರ್ಶನ್ನ ಭೇಟಿಯಾಗುವವರೆಗೂ ಇಲ್ಲೇ ಇರ್ತೀನಿ ಅಂತ ಪಟ್ಟು ಹಿಡಿದ. ಬಳಿಕ ಜೈಲು ಸಿಬ್ಬಂದಿ ಮನವೊಲಿಸಿ ವಾಪಸ್ ಕಳುಹಿಸಿದ್ರು. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಕುರಿತು ಅಭಿಮಾನಿಯೊಬ್ಬ ಜೋಕುಮಾರ ಸ್ವಾಮಿ ಬಳಿ ಭವಿಷ್ಯ ಕೇಳಿದ್ದಾನೆ. ವಿಜಯಪುರದ ಗೋಳಗುಮ್ಮಟ ಏರಿಯಾ ನಿವಾಸಿ ಅಭಿಮಾನಿ ಸಚಿನ್ ಜಮಾದಾರ್ ದರ್ಶನ್ ಬಗ್ಗೆ ಜೋಕುಮಾರ ಬುಟ್ಟಿ ಎತ್ತಿ ಪ್ರಶ್ನೆ ಕೇಳಿದ್ದಾನೆ. ದರ್ಶನ್ 3 ತಿಂಗಳಿನಲ್ಲಿ ಹೊರಗೆ ಬರ್ತಾನೆ ಅಂತ ಜೋಕುಮಾರ ಸ್ವಾಮಿ ಸೂಚನೆ ನೀಡಿದೆ. ಬಡವರಿಗೆ ಕೆಲಸ ಮಾಡಿದ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದ ಗಗನಚುಕ್ಕೆ ಜಲಪಾತೋತ್ಸವದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಜಾರಿಗೆ ಮಾಡೋದು ಸಾಧ್ಯನೇ ಇಲ್ಲ ಅಂದ್ರು. ಅಭಿವೃದ್ಧಿ ಕೆಲಸ ನಿಂತಿದೆಯಾ? ಬಿಜೆಪಿ ಜೆಡಿಎಸ್ ನವರಂತೆ ಸಮುದಾಯಗಳನ್ನ ಎತ್ತಿ ಕಟ್ಟಲ್ಲ. ಒಂದೇ ತಾಯಿ ಮಕ್ಕಳಂತೆ ಆಡಳಿತ ಮಾಡೋರು ನಾವು ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ರು. ಯಾರೋ ಅವ್ರ ಕಾಲದಲ್ಲಿ ಮಾಡಲಿಲ್ವೋ ಅವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಬಡವರಿಗೆ ಕಾರ್ಯಕ್ರಮಗಳನ್ನ ಕೊಟ್ರೆ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬಿದ್ರೆ ಅದನ್ನ ವಿರೋಧ ಮಾಡ್ತಾ ಇದ್ದಾರಲ್ಲ, ಆ ವಿರೋಧಿಗಳು ಬಡವರ ವಿರೋಧಿಗಳು ಅಲ್ವೇ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಗಲಭೆ ಪೀಡಿತ ನಾಗಮಂಗಲದಲ್ಲಿ ನಿನ್ನೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಡಿಸಿ, ಎಸ್ಪಿ ಹಾಗೂ ಹಿಂದೂ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ರು. ಹಲವೆಡೆ ಗಣಪತಿ ಮೂರ್ತಿಗಳ ವಿಸರ್ಜನೆ ಬಾಕಿ ಇದೆ. ನಾಳೆ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಸದ್ಯಕ್ಕೆ ಗಣಪತಿ ವಿಸರ್ಜನೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಅಮಾಯಕರ ಹೆಸರನ್ನ ಚಾರ್ಜ್ ಶೀಟ್ ನಲ್ಲಿ ಕೈಬಿಡೋ ಬಗ್ಗೆ
ಸಭೆಯಲ್ಲಿ ಚರ್ಚೆ ಆಯಿತು. ಈಗೇನು ಆರ್ಥಿಕವಾಗಿ ನಷ್ಟ ಆಗಿದೆ ಅವ್ರಿಗೊಂದಷ್ಟು ಪರಿಹಾರ, ಯಾರು ಅಮಾಯಕರನ್ನ ಅರೆಸ್ಟ್ ಆಗಿದ್ದಾರೆ ಅವ್ರಿಗೊಂದಷ್ಟು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ರಿಲೀಫ್ ಮಾಡ್ತಕ್ಕಂಥದ್ದು, ಯಾರು ಇದಕ್ಕೆ ಸಂಪೂರ್ಣ ಕಾರಣಕರ್ತರಿದ್ದಾರೆ ಅವ್ರು ಯಾರು ಕೈ ಬಿಟ್ಟು ಹೋಗಿದ್ರೆ ಅದನ್ನ ತನಿಖೆ ಮೂಲಕ ಮಾಡ್ಕೊಂಡು ಅವ್ರನ್ನ ಒಂದಷ್ಟು ಕ್ರಮ ತಗೊಳ್ತಕ್ಕಂಥದ್ದು, ಇಷ್ಟನ್ನ ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಗಲಭೆ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ಹರಿಯಾಣದ ಕುರುಕ್ಷೇತ್ರದಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲೂ ಗಣೇಶನನ್ನ ಕಂಬಿ ಹಿಂದೆ ಹಾಕಲಾಗಿದೆ. ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಏನ್ ಬೇಕಾದ್ರೂ ಮಾಡುತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. कांग्रेस के लिए तुष्टीकरण ही सबसे बड़ा लक्ष्य है. आज तो हालात ये हो गई है कि कांग्रेस के राज में कर्नाटका में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. तुष्टीकरण के लिए कांग्रेस कुछ भी कर सकती है. ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ಗೆ ಇನ್ನೂ ಸ್ಥಳ ಫೈನಲ್ ಆಗಿಲ್ಲ ಅಂತ ಟ್ವೀಟ್ ಮೂಲಕ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ನೆಲಮಂಗಲ ಕುಣಿಗಲ್ ಮಧ್ಯದಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಿಸಲಾಗ್ತಿದೆ ಎಂಬ ವರದಿ ಕೇವಲ ಊಹಾಪೋಹಗಳು ಎಂದಿದ್ದಾರೆ. ಅಧಿಕಾರಿಗಳು ಮತ್ತು ತಜ್ಞರು ವಿವಿಧ ತಾಂತ್ರಿಕ ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಆ ನಂತರ ಕ್ಯಾಬಿನೆಟ್ ಮುಂದೆ ಇದನ್ನ ಅಂತಿಮಗೊಳಿಸಬೇಕಾಗುತ್ತದೆ ಎಂದಿದ್ದಾರೆ. ನಿನ್ನೆ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಡಿಸಿ, ಎಸ್ಪಿ, ಹಿಂದೂ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದರು. ಹಲವೆಡೆ ಗಣಪತಿ ಮೂರ್ತಿಗಳ ವಿಸರ್ಜನೆ ಬಾಕಿ ಇದೆ. ಸೋಮವಾರ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಸದ್ಯಕ್ಕೆ ಗಣಪತಿ ವಿಸರ್ಜನೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ.